ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಇವತ್ತು ಫಾರ್ಮರ್ ಅಂದ್ಕೊಳ್ಳಿ. ಓಕೆ, ಊರಿಗೆ ಬಂದಿದ್ದೆ. ಹಾಗೆ ನಾವೇನೇನು ತರಕಾರಿ ಎಲ್ಲ ಬೆಳಿತೀವಲ್ಲ ಅದೆಲ್ಲ ಇಲ್ಲೇ ಹುಣಸೂರಲ್ಲಿ ಹಾಕೋಂಥದ್ದು. ಓಕೆ, ಸಂತೆಗೆ ಬಂದು ಇಲ್ಲಿ ಮಾರ್ಕೆಟ್ ಮಾಡೋಂಥದ್ದು. ಸೊ ಚಿಕ್ಕ ವಯಸ್ಸಿಂದನೂ ನಾರ್ಮಲ್ ಬರ್ತಿದ್ದೆ. ಇವಾಗ ತುಂಬ ತಿಂಗಳಾದಮೇಲೆ ಬರ್ತಿರೋದು ಇಲ್ಲಿಗೆ. ಕಾಮನಾಗಿ ಹೇಗೆ ಅಂದರೆ ಇಲ್ಲಿ ಕೇರಳದಿಂದ ಎಲ್ಲ ಬರ್ತಾರೆ. ಸೊ ಅವ್ರಿಗೆ ನಮ್ದು ಏನೇನು ಐಟಮ್ಸ್ ನಾವು ಬೆಳೆದಿರ್ತೀವಿ ಅದನ್ನ ಮಾರ್ಕೆಟ್ ಮಾಡೋಂಥದ್ದು. ಸೊ ಇವತ್ತು ಆಗ್ಲಿಕಾಯಿ ಬೆಳೆದಿದ್ವಲ್ಲ, ಸೊ ಅದನ್ನ ತಗೊಬಂದಿದ್ದೀವಿ ಇಲ್ಲಿಗೆ. ಲೈಕ್ ಇದ್ರ ಬಗ್ಗೆ ಏನಕ್ಕೆ ವೀಡಿಯೋಸ್ ಮಾಡ್ತಿದ್ದೀನಿ ಅಂತ ನೀವು ಕೇಳಿದ್ರೆ, ನಂದು ಇನ್ನೊಂದು ಲೈಫ್ ನೀವು ನೋಡೇ ಇಲ್ಲ. ಬರೀ ಮೆಡಿಕಲ್ ಲೈಫ್ ಅಷ್ಟೇ ನೋಡಿರ್ತೀರ. ಈ ಲೈಫು ಒಂದು ಸ್ವಲ್ಪ ನೋಡಲಿ. ಇದರಿಂದ ಯಾವುದೇ ರೀತಿ ನಾಲೆಡ್ಜ್ ನಿಮ್ಗೆ ಸಿಗಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಬಟ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಕಂಪ್ಲೀಟ್ ವಾಚ್ ಮಾಡಿ. ಓಕೆ, ನಮ್ಮದು ಮಾರ್ನಿಂಗ್ ರೂಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಆಗ್ಲಿಕಾಯಿನ ಕೂದು ಅದನ್ನ ಚೀಲಕ್ಕೆ ತುಂಬಿಕೊಂಡು ಅದನ್ನು ಕಂಪ್ಲೀಟ್ ಲೋಡ್ ಮಾಡಿಕೊಂಡು ಒಂದು ಯಾವುದಾದ್ರೂ ವೆಹಿಕಲಲ್ಲಿ, ಕಾಮನಾಗಿ ಇವತ್ತು ಕಾರಲ್ಲಿ ಹೋಗ್ತಿದ್ದೀವಿ. ಓಕೆ, ಈ ಕಾರ್ ಇಟ್ಕೊಂಡಿರೋದೇ ಆಗ್ಲಿಕಾಯಿ ಹೀರೆಕಾಯಿ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ. ಓಕೆ, ಇದನ್ನ ತಗೊಂಡು ಹೋಗಿ ಹುಣಸೂರು, ವಿಚ್ ಈಸ್ ಲೈಕ್ ಒಂದು 35 ಕಿಲೋಮೀಟರ್ ಅನಿಸುತ್ತೆ, 30 to 35 ಕಿಲೋಮೀಟರ್ ದೂರ ಆಗುತ್ತೆ ನಮ್ಮೂರಿಂದ. ಸೊ ಅಲ್ಲಿಗೆ ಬಂದು ಅಲ್ಲಿ ಮಾರ್ಕೆಟ್ ಮಾಡೋಂಥದ್ದು. ಅಲ್ಲಿ ಖರೀದಿಸೋಕೆ ತುಂಬ ಕಡೆಯಿಂದ ಜನ ಬರ್ತಾರೆ. ಓಕೆ, ಹುಣಸೂರು ಸಂತೆಗೆ. ಅದಕ್ಕೂ ಮುಂಚೆ ನಂದೊಂದು ಬ್ಯಾಕ್ ಸ್ಟೋರಿ ಇದೆ, ನಾನು ಯಾವಾಗಲಿಂದ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಏನಂದರೆ, ನಾನು ವೆನ್ ಐ ವಾಸ್ ಲೈಕ್ 8th 9th ಇರಬೇಕಾದ್ರೆ ಐ ವಾಸ್ ಎ ಆ್ಯಾವ್ರೇಜ್ ಸ್ಟೂಡೆಂಟ್, ಬಿಲೋ ಆ್ಯಾವ್ರೇಜ್, ಲೈಕ್ 65-70% ತೆಗಿತಿದ್ದೆ ನವೋದಯದಲ್ಲಿದ್ರೂ. ಓಕೆ, ಬಟ್ ಕೋವಿಡ್ ಬಂದಮೇಲೆ ಏನಾಯಿತು ಅಂದರೆ, ಕೋವಿಡ್ ಟೈಮಲ್ಲಿ ನಮ್ಮಪ್ಪ ಇವನು ಹೆಂಗಾದರೂ ಓದಲ್ಲ, ಸೊ ಫಾರ್ಮಿಂಗ್ ಹಾಕೋಬಿಡೋಣ, ಹೆಂಗಾದರೂ ಅವರು ಅದೇ ಕೆಲಸ ಮಾಡ್ತಿರ್ತಾರಲ್ಲ, ಜೊತೆಗೆ ನನ್ನನ್ನು ಸಹ ಹಾಕೋಬಿಟ್ಟಿದ್ರು. ಸೊ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ಇಲ್ಲಿ ಬಂದು ಮಾರ್ಕೆಟಿಂಗ್ ಎಲ್ಲ ನಾನು ಮಾಡ್ತಿದ್ದೆ. ತುಂಬ ಕೆಲಸಗಳು, ಲೈಕ್ ಒಂದು ಆಳು ಕೆಲಸ ಏನು ಮಾಡ್ತಾರೆ ಅದೆಲ್ಲ ಥಿಂಗ್ಸ್ ನಾನು ಮಾಡ್ತಿದ್ದೆ. ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ಅನ್ನಿಸ್ತಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಅನ್ನಿಸ್ತಿತ್ತು ಸ್ಟಾರ್ಟಿಂಗು. ಬಟ್ ಹೋಗ್ತಾ ಹೋಗ್ತಾ ಯಾಕೋ ಟಫ್ನೆಸ್ ಫೀಲ್ ಆಗ್ತಾ ಇತ್ತು. ಇದು ಸರಿ ಆಗಲ್ಲ ನನಗೆಲ್ಲ ಅಂತ ಹೇಳಿ ರೂಮಲ್ಲಿ ಕೂತ್ಕೊಂಡು ಓದೋದೇ ಭಾರಿ ಕೂಲ್ ಅನಿಸುತ್ತೆ, ಬೆಟರ್ ದ್ಯಾನ್ ದಟ್. ಸೊ ವಿ ಶಿಫ್ಟೆಡ್ ಫ್ರಮ್ ದಿಸ್ ಫಾರ್ಮಿಂಗ್ ಟು ನೆಕ್ಸ್ಟ್ ಎಜುಕೇಷನ್ಗೆ ಶಿಫ್ಟ್ ಆಗಿದೆ ಅಲ್ಲಿಂದಾನೆ. ಸೊ ಅದಾದಮೇಲೆ MBBS ವರೆಗೆ ರೀಚ್ ಆಗಿದ್ದೀನಿ. ಇನ್ನು ಮುಂದೆ ರೀಚ್ ಆಗೋಣ ಮುಂದೆ. ಬಟ್ ಎಲ್ಲೇ ಹೋದ್ರೂ, ಎಷ್ಟೇ ಹೈಟ್ಗೆ ಹೋದ್ರೂ ಅಟ್ ಲಾಸ್ಟ್ ನಮ್ಮ ಊರಿಗೆ ಬಂದರೆ ನಾನು ಹೊಲದಲ್ಲಿ ಕೆಲಸ ಮಾಡಲೇಬೇಕು. ಅದೇ ಥಿಂಗ್ಸ್. ತುಂಬ ಜನ ಸಿಟಿ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಫಾರ್ಮರ್ಸ್ ಲೈಫು ಏನು ಹೊಲದಲ್ಲಿ ಕೆಲಸ ಮಾಡ್ತಾರೆ ಅದಷ್ಟೇ ಟಫ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಅದಕ್ಕಿಂತ ಟಫ್ ಇಲ್ಲಿ ಬಂದು ಮಾರ್ಕೆಟ್ ಮಾಡೋದು. ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಟ್ರೇ ಆಫ್ ಟೊಮೊಟೊ ಇದೆ ಅಂದ್ಕೊಳ್ಳಿ, ಒಂದು 400 ರೂಪೀಸ್ ಮಾರಬೇಕು ಅಂತ ಬಂದಿರ್ತೀವಿ. ಲೈಕ್ ರೈಟ್ ಇರುತ್ತೆ 400 ರೂಪೀಸ್ಗೆ ಹೋಗೋಂಥದ್ದು. ಬಟ್ ನಾವು ಒಂದು 450 ಆ ರೀತಿ ಹೇಳ್ತೀವಿ ಅಂದ್ಕೊಳ್ಳಿ. ಓಕೆ, ಅವ್ರು ಕೇಳೋರು ಹೇಗೆ, ಮಧ್ಯವರ್ತಿಗಳು ಇರ್ತಾರಲ್ಲ, ಅವ್ರು ಕೇಳೋರು ಎಷ್ಟು ಕೇಳ್ತಾರೆ ಗೊತ್ತಾ? 200 ಕೇಳ್ತಾರೆ. ಸೊ ಅಟ್ ಲಾಸ್ಟ್ ಫೈನಲಾಗಿ ಒಂದು 300ಗೆ ಮಾರ್ತೀವಿ ಅಂದ್ಕೊಳ್ಳಿ. ಓಕೆ, 400 ರೈಟ್ ಇದ್ರೂ 300ಗೆ ಮಾರಿರ್ತೀವಿ. ಅವ್ರೇನು ಮಾಡ್ತಾರೆ ಹೇಳಿ, ಮಧ್ಯವರ್ತಿಗಳು ತೊಗೊಂಡು ನೆಕ್ಸ್ಟು 300ಇಂದ ಅವ್ರು 400ಗೆ ಮಾರ್ಕೊಂಡು 100 ರೂಪೀಸ್, ಲೈಕ್ 1:4 ರೇಷಿಯೋದಲ್ಲಿ ಅವರು ಮಧ್ಯವರ್ತಿಗಳೇ ಇಟ್ಕೊಬಿಡ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ರೈತರಿಗೆ ಎಷ್ಟು ಅಮೌಂಟ್ ಸಿಗಬೇಕು ಅಷ್ಟು ಸಿಗಲ್ಲ. ಸೊ ಅದು ಮೇಯ್ನ್ ಪ್ರಾಬ್ಲಮ್ ಇಲ್ಲಿ. ಎಲ್ಲ ಮಾರಾಯಿತು, ಹೋಗ್ತಾಯಿದ್ದೀವಿ ಈಗ. ಬಟ್ ಏನಂದರೆ, ಆಗ್ಲೆಕಾಯಿ, ಹೀರೆಕಾಯಿ, ಪಡ್ಲೆಕಾಯಿ ಇದೆಲ್ಲ ಥಿಂಗ್ಸ್ಗಳು ಬೆಳೆದಾಗ ಕಂಪೇರಿಟಿವ್ಲಿ ಈಸಿಯಾಗಿ ಮಾರಿಬಿಡ್ಬೋದು. ಲೈಕ್ ಸಂತೆಯವರು ತೊಗೊಳ್ತಾರೆ, ಯಾವುದಾದ್ರೂ ಮದುವೆ ಇತ್ತು ಅಂದರೆ ಅವರು ತೊಗೊಳ್ತಾರೆ. ಮತ್ತು ಮೇಯ್ನ್ಲಿ ಟ್ರಾನ್ಸ್ಪೋರ್ಟೇಷನ್ ಕೇರಳಗೆ ಹೋಗೋಂಥದ್ದು. ಸೊ ಕೇರಳದವ್ರೂ ತೊಗೊಳ್ತಾರೆ. ಬಟ್ ಯಾವಾಗ ಟಫ್ನೆಸ್ ಕ್ರಿಯೇಟ್ ಆಗುತ್ತೆ ಅಂದರೆ, ಟೊಮೊಟೊ ಬೆಳೆಯೋದು ಮತ್ತು ಮಾರೋದು. ಟೊಮೊಟೊದಲ್ಲಿ ಮಾರೋದು ತುಂಬ ಕಷ್ಟ ಆಗ್ತದೆ. ಏನಕ್ಕೆ ಅಂದರೆ, ಲೈಕ್ ತೀರಾ ಕಮ್ಮಿಗೆ ಕೇಳ್ತಾರೆ ಮತ್ತು ಜಾಸ್ತಿ ಜನ ಬೆಳೆದಿರ್ತಾರೆ ಟೊಮೊಟೊ. ಸೊ ರೈಟ್ ತುಂಬ ಹೈ ಇತ್ತೆ ಅಂದರೆ ಮಾತ್ರ ಸೇಲ್ ಮಾಡೋಕ್ಕಾಗೋದು. ತುಂಬ ಕಮ್ಮಿ ಇತ್ತಂದರೆ ಹೆವಿ ಕಷ್ಟ ಟೊಮೊಟೊ ಸೇಲ್ ಮಾಡೋದು. ಲೈಕ್ ಬೆಳಿಗ್ಗೆ ಬಂದರೆ ಸಾಯಂಕಾಲ ಆದರೂ ಹೋಗೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ನೈಟ್ ಇಲ್ಲೇ ಆಲ್ಟಾಗಿ ಮಾರ್ನಿಂಗ್ ಎದ್ದು ಮತ್ತೆ ಮಾರಿ, ಆ ರೀತಿ 2 ಟೈಮ್ಸ್ ಸಂತೆ ಇರುತ್ತೆ. ಮಾರ್ನಿಂಗ್ ಸಂತೆ ಇರುತ್ತೆ, ಮಧ್ಯಾಹ್ನ ಸಂತೆ ಇರುತ್ತೆ. ಸೊ 2 ಸಂತೆನೂ ಕವರ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಟೊಮೊಟೊ ಎಲ್ಲ ತಂದೆ. ಸೊ ಇವತ್ತು ಆ್ಯಕ್ಚುಲಿ ಆಗ್ಲಿಕಾಯಿ ಅದರಿಂದ ಈಸಿಲಿ ಮಾರ್ದು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.